ನಾಗೇಂದ್ರ ಒತ್ತಡಕ್ಕೆ ಬಂದಿದ್ದಾರ ಅಥವಾ ಬೇಸತ್ತಿದ್ದಾರ ಅಂತ ನಿಮ್ಮ ಹೋರಾಟನೂ ಕೂಡ ಇದರಲ್ಲಿ ಕೌಂಟ್ ಆಗುತ್ತೆ. ವಿಷಯ ಒಂದೇ ಒಂದು ನಾನು ಮಾಧ್ಯಮ ಸ್ನೇಹಿತರಿಗೆ ರಾಜ್ಯದ ಜನರಿಗೆ ಇಲ್ಲಿ ನಾವು ತಿಳಿಸ್ತಾ ಇರೋದು ಒಂದೇ ಒಂದು ವಿಚಾರ ಏನಂದರೆ ಸರಿಸುಮಾರು 3 ಲಕ್ಷ ಇಂಡಿವಿಜುವಲ್ಸ್ಗೆ ಆ 187 ಕೋಟಿ ಹಣ ಆ ವಾಲ್ಮೀಕಿ ಜನಾಂಗದ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ, ಎಜುಕೇಷನ್ ಪರ್ಪಸ್ಸು ಅಥವಾ ಮಹಿಳೆಯರಿಗೆ ಒಂದು ರೋಡ್ ಬದಿ ಅವರೇನು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ರೈತರಿಗೆ, ವಾಲ್ಮೀಕಿ ಜನಾಂಗದ ರೈತರಿಗೆ ಭೂಮಿ ತಗೊಳ್ಳೋದಕ್ಕೆ ಹೆಚ್ಚು ಕಡಿಮೆ 3 ಲಕ್ಷ ಇಂಡಿವಿಜುವಲ್ಸ್ಗೆ 187 ಕೋಟಿ ಹಣ ಉಪಯೋಗ ಆಗಬೇಕಾಗಿತ್ತು. ಅದನ್ನು ಇವತ್ತು ದುರುಪಯೋಗ ಮಾಡಿಕೊಂಡಿರೋ ಕಾರಣ ಅವರು ರಾಜೀನಾಮೆ ಕೊಡಲೇಬೇಕನ್ನುವಂಥದ್ದು. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಅವರು ಬಿಟ್ಟಿದ್ದಕ್ಕೆ ಕಾರಣ ಅವತ್ತೇನಾಗಿತ್ತು, ಡಿ ಕೆ ಶಿವಕುಮಾರ್ ಅವರು ತಗೊಳ್ಳೋದಕ್ಕೆ ಏನು ಕಾರಣ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಇಲ್ಲಿ ಪಕ್ಷದ ಜಯ ಅನ್ನೋದಕ್ಕಿಂತ ಕೂಡ ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಆ 187 ಕೋಟಿ ಹಣವನ್ನು ಇವತ್ತು ಆ 3 ಲಕ್ಷ ವಾಲ್ಮೀಕಿ ಜನಾಂಗದ ಯುವಕ ಯುವತಿಯರಿಗೆ, ಮಹಿಳೆಯರಿಗೆ, ರೈತರಿಗೆ ಕೊಡೋದ್ರ ಮೂಲಕ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ನಮ್ಮ ಹೋರಾಟ ಏನಿದೆ ಆ 187 ಕೋಟಿ ಹಣವನ್ನು ಈ 3 ಲಕ್ಷ ಇಂಡಿವಿಜುವಲ್ಸ್ಗೆ ಕೊಡಿಸೋದ್ರ ಮೂಲಕ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರುಗಳಿಗೆ ನಮಗೊಂದು ಸಂತೃಪ್ತಿ ಸಿಗುತ್ತೆ ಅಷ್ಟೇ. ಇದು ಜಯ ಅನ್ನೋದಕ್ಕಿಂತ ಕೂಡ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅಷ್ಟೇ. ಪಾದಯಾತ್ರೆ ವಿಚಾರದಲ್ಲಿ ಗೊಂದಲ ಇತ್ತು. ಶ್ರೀರಾಮುಲು ಅವರಿಗೆ ನಾಯಕತ್ವ ಕೊಡಬೇಕು ಪಾದಯಾತ್ರೆ ವಿಚಾರದಲ್ಲಿ, ನಿಮಗೂ ಅವ್ರಿಗೂ ಪಕ್ಷದ ಪ್ರಮುಖರು ಗೊಂದಲ ಇದೆ ಇದರಲ್ಲಿ ಅಂತ ಚರ್ಚೆ ನೋಡಿ. ಇವತ್ತು ಇಲ್ಲಿ ಒಂದು ವಿಷಯ ಏನಂತಂದರೆ, ಇಲ್ಲಿ ಎಸ್ ಟಿ ಸಮುದಾಯದ ಒಂದು ಜನಾಂಗಕ್ಕೆ ಅನ್ಯಾಯ ಆಗಿರುವಂಥ ಒಂದು ವಿಚಾರದಲ್ಲಿ ಶ್ರೀರಾಮುಲು, ವಿಜೇಂದ್ರ ಅವರು ಮತ್ತು ಪಕ್ಷದ ಎಲ್ಲ ನಾಯಕರುಗಳು ಕೂಡ ಸೇರಿ ಸಾಮೂಹಿಕವಾಗಿ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಕೂಡ ಒಳಗೊಂಡಂತೆಯೇ ಈ ಪಾದಯಾತ್ರೆ ಅನ್ನೋದನ್ನು ಇವತ್ತು ನಿಶ್ಚಯ ಮಾಡಿರುವಂಥದ್ದು ಅಷ್ಟೇ. ಓಕೆ. ಒತ್ತಡಕ್ಕೆ ಬಂದಿದ್ದಾರ ಅಥವಾ ಬೇಸತ್ತಿದ್ದಾರ ಅಂತ ನಿಮ್ಮ ಹೋರಾಟನೂ ಕೂಡ ಇದರಲ್ಲಿ ಕೌಂಟ್ ಆಗುತ್ತೆ. ವಿಷಯ ಒಂದೇ ಒಂದು ನಾನು ಮಾಧ್ಯಮ ಸ್ನೇಹಿತರಿಗೆ ರಾಜ್ಯದ ಜನರಿಗೆ ಇಲ್ಲಿ ನಾವು ತಿಳಿಸ್ತಾ ಇರೋದು ಒಂದೇ ಒಂದು ವಿಚಾರ ಏನಂದರೆ ಸರಿಸುಮಾರು 3 ಲಕ್ಷ ಇಂಡಿವಿಜುವಲ್ಸ್ಗೆ ಆ 187 ಕೋಟಿ ಹಣ ಆ ವಾಲ್ಮೀಕಿ ಜನಾಂಗದ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ, ಎಜುಕೇಷನ್ ಪರ್ಪಸ್ಸು ಅಥವಾ ಮಹಿಳೆಯರಿಗೆ ಒಂದು ರೋಡ್ ಬದಿ ಅವರೇನು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ರೈತರಿಗೆ, ವಾಲ್ಮೀಕಿ ಜನಾಂಗದ ರೈತರಿಗೆ ಭೂಮಿ ತಗೊಳ್ಳೋದಕ್ಕೆ ಹೆಚ್ಚು ಕಡಿಮೆ 3 ಲಕ್ಷ ಇಂಡಿವಿಜುವಲ್ಸ್ಗೆ 187 ಕೋಟಿ ಹಣ ಉಪಯೋಗ ಆಗಬೇಕಾಗಿತ್ತು. ಅದನ್ನು ಇವತ್ತು ದುರುಪಯೋಗ ಮಾಡಿಕೊಂಡಿರೋ ಕಾರಣ ಅವರು ರಾಜೀನಾಮೆ ಕೊಡಲೇಬೇಕನ್ನುವಂಥದ್ದು. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಅವರು ಬಿಟ್ಟಿದ್ದಕ್ಕೆ ಕಾರಣ ಅವತ್ತೇನಾಗಿತ್ತು, ಡಿ ಕೆ ಶಿವಕುಮಾರ್ ಅವರು ತಗೊಳ್ಳೋದಕ್ಕೆ ಏನು ಕಾರಣ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಇಲ್ಲಿ ಪಕ್ಷದ ಜಯ ಅನ್ನೋದಕ್ಕಿಂತ ಕೂಡ ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಆ 187 ಕೋಟಿ ಹಣವನ್ನು ಇವತ್ತು ಆ 3 ಲಕ್ಷ ವಾಲ್ಮೀಕಿ ಜನಾಂಗದ ಯುವಕ ಯುವತಿಯರಿಗೆ, ಮಹಿಳೆಯರಿಗೆ, ರೈತರಿಗೆ ಕೊಡೋದ್ರ ಮೂಲಕ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ನಮ್ಮ ಹೋರಾಟ ಏನಿದೆ ಆ 187 ಕೋಟಿ ಹಣವನ್ನು ಈ 3 ಲಕ್ಷ ಇಂಡಿವಿಜುವಲ್ಸ್ಗೆ ಕೊಡಿಸೋದ್ರ ಮೂಲಕ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರುಗಳಿಗೆ ನಮಗೊಂದು ಸಂತೃಪ್ತಿ ಸಿಗುತ್ತೆ ಅಷ್ಟೇ. ಇದು ಜಯ ಅನ್ನೋದಕ್ಕಿಂತ ಕೂಡ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅಷ್ಟೇ. ಪಾದಯಾತ್ರೆ ವಿಚಾರದಲ್ಲಿ ಗೊಂದಲ ಇತ್ತು. ಶ್ರೀರಾಮುಲು ಅವರಿಗೆ ನಾಯಕತ್ವ ಕೊಡಬೇಕು ಪಾದಯಾತ್ರೆ ವಿಚಾರದಲ್ಲಿ, ನಿಮಗೂ ಅವ್ರಿಗೂ ಪಕ್ಷದ ಪ್ರಮುಖರು ಗೊಂದಲ ಇದೆ ಇದರಲ್ಲಿ ಅಂತ ಚರ್ಚೆ ನೋಡಿ. ಇವತ್ತು ಇಲ್ಲಿ ಒಂದು ವಿಷಯ ಏನಂತಂದರೆ, ಇಲ್ಲಿ ಎಸ್ ಟಿ ಸಮುದಾಯದ ಒಂದು ಜನಾಂಗಕ್ಕೆ ಅನ್ಯಾಯ ಆಗಿರುವಂಥ ಒಂದು ವಿಚಾರದಲ್ಲಿ ಶ್ರೀರಾಮುಲು, ವಿಜೇಂದ್ರ ಅವರು ಮತ್ತು ಪಕ್ಷದ ಎಲ್ಲ ನಾಯಕರುಗಳು ಕೂಡ ಸೇರಿ ಸಾಮೂಹಿಕವಾಗಿ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಕೂಡ ಒಳಗೊಂಡಂತೆಯೇ ಈ ಪಾದಯಾತ್ರೆ ಅನ್ನೋದನ್ನು ಇವತ್ತು ನಿಶ್ಚಯ ಮಾಡಿರುವಂಥದ್ದು ಅಷ್ಟೇ. ಓಕೆ.